ದಲಿತ ಕುಟುಂಬಗಳ ಮೇಲೆ ಅನ್ಯಾಯದ ಆರೋಪ, ರಕ್ಷಣೆಗಾಗಿ 20 ಕುಟುಂಬಗಳ ಮನವಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಈರಯ್ಯನಪಾಳ್ಯ ಗ್ರಾಮದಲ್ಲಿ ಸುಮಾರು 20 ದಲಿತ ಕುಟುಂಬಗಳು ತಮಗೆ ನಿರಂತರ ಕಿರುಕುಳ, ಆರ್ಥಿಕ ಶೋಷಣೆ ಹಾಗೂ ಜೀವ ಬೆದರಿಕೆ ಎದುರಾಗುತ್ತಿದೆ ಎಂದು ಆರೋಪಿಸಿವೆ. ಸಂತ್ರಸ್ತರ ಆರೋಪದ ಪ್ರಕಾರ ತಿರುಮಲಗಿರಿ ಎಂಬ ವ್ಯಕ್ತಿಯಿಂದ ಅಕ್ರಮವಾಗಿ ಹಣದ ದುರುಪಯೋಗ ನಡೆದಿದೆ. ಈ ಕುರಿತು ನ್ಯಾಯ ಕೇಳಲು ಹೋದ ಸಂದರ್ಭದಲ್ಲಿ ಕೊಲೆ ಬೆದರಿಕೆ ಹಾಕಲಾಗಿದೆ ಎಂದು ಅವರು ದೂರಿದ್ದಾರೆ. ಅಲ್ಲದೆ ರೌಡಿಗಳನ್ನ ಬಳಸಿಕೊಂಡು ಹಲ್ಲೆ ನಡೆಸಲಾಗಿದೆ ಎಂಬ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಘಟನೆ ಹಲವು ಕುಟುಂಬಗಳು ಭಯಭೀತರಾಗಿದ್ದು, ಕೆಲವು ಮಹಿಳೆಯರ ಜೀವನ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಸಂತ್ರಸ್ತರು ತಿಳಿಸಿದ್ದಾರೆ. ತಮ್ಮ ಹಾಗೂ ಕುಟುಂಬದ ಸುರಕ್ಷತೆಯನ್ನ ಖಚಿತಪಡಿಸಿ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಈ ಆರೋಪಗಳ ಕುರಿತು ತಿರುಮಲಗಿರಿ ಅವರ ಪ್ರತಿಕ್ರಿಯೆ ಇನ್ನೂ ಲಭ್ಯವಾಗಿಲ್ಲ. ಪ್ರಕರಣದ ಕುರಿತು ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿದ ಬಳಿಕವೇ ಸತ್ಯಾಸತ್ಯತೆ ಸ್ಪಷ್ಟವಾಗಲಿ. ಸರ್, ಏನಾಗಿದೆ ಸಮಸ್ಯೆ? ಸರ್, ನಮ್ಮದು ಈರಯ್ಯನಪಾಳ್ಯ ಅನ್ನೋ ಗ್ರಾಮ, ಮಾಗಡಿ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ಸರ್, ನಾವು ವಾಸ ಮಾಡ್ಕೊಂಡಿರೋದು ಇಲ್ಲಿ. ಟೋಟಲ್ಲು 11 ಎಕರೆ ಜಮೀನು ನಮ್ಮದು. ನೋಡಿ, 1929ನೇ ಇಸ್ವಿಲಿ ನಮ್ಮ ತಾತ ಅವರು ಮದ್ಲಯ್ಯ ಅನ್ನೋರು, ಬಿನ್ ಹನ್ಮಯ್ಯ ಅನ್ನೋರು ಪರ್ಚೇಸ್ ಮಾಡಿದ್ದಾರೆ. ಕ್ರಯ ತಗೊಂಡು 1,000 ರೂಪಾಯಿಗೆ ತಗೊಂಡಿರೋದು. ಇದು ನೋಡಿ, ಇಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ ನೋಡಿ. ಮೈಸೂರು ಮಹಾರಾಜ ಕಾಲದಲ್ಲಿ 1929ನೇ ಇಸ್ವಿಲಿ ತಗೊಂಡಿರೋದು. ಅವಾಗಿಂದನೂ 120 ವರ್ಷದಿಂದನೂ ನಾವ್ ಇಲ್ಲೇ ಜಮೀನಲ್ಲೇ ಮನೆ ಕಟ್ಕೊಂಡು ನಾವ್ ಎಲ್ಲಾರು ಇಲ್ಲೇ ಇದೀವಿ. ಜಮೀನಲ್ಲಿ ಇಲ್ಲೇ ನೋಡಿ ಮನೆ ಇದೆ. ಜಮೀನ್ ಮಧ್ಯದಲ್ಲಿ ಮನೆ ಇದ್ರು ತಿರುಮಗಿರಯ್ಯ ಅನ್ನೋನು ಒಬ್ಬ ಭೂಗಳವನು. ಅವನೇನ್ ಮಾಡೋನೆ, ನಾವು 1953ನೇ ಇಸ್ವಿಲಿ ಕರ್ಬಸಪ್ಪ ಅನ್ನೋರ್ಗೆ ಬೋಗಿಕ್ ಹಾಕಿದಾರೆ ನಮ್ಮ ತಾತವರು. ಬೋಗಿಕ್ ಹಾಕಿದಾಗ ಅದರಿಂದ ಶರ ಬರ್ಸ್ಕೊಂಡಿದ್ದಾರೆ. ಶರ ಬರ್ಸ್ಕೊಂಡು ನಾವೇನ್ ಮಾಡಿದ್ವಿ, ಇಲ್ಲೇ ಉಳುಮೆ ಮಾಡ್ಕೊಂಡಿರ್ಬೇಕಾದ್ರೆ ಬೋಗಿಕ್ ಹಾಕಿರೋದು ಯಾರ್ದು ಏನು ತೊಂದರೆ ಇಲ್ಲ. ಆ ಟೈಮಲ್ಲಿ ಏನ್ ಮಾಡೋನೆ, ಇದನ್ನು ತಿರುಮಗಿರಿ ಅನ್ನೋ ಭೂಗಳ ಹೋಗ್ಬಿಟ್ಟು ತಹಸೀಲ್ದಾರ್ ಆಫೀಸಲ್ಲಿ ಹೋಗ್ಬಿಟ್ಟು ಫೇಕ್ ಡಾಕ್ಯುಮೆಂಟ್ಸ್, ಫೋರ್ಜರಿ ಡಾಕ್ಯುಮೆಂಟ್ಸ್ ನೋಡಿ. ಅವ್ನು ಫೋರ್ಜರಿ ಡಾಕ್ಯುಮೆಂಟ್ಸ್ 7A ಅರ್ಜಿ ಹಾಕೊಂಡವನೆ. 5 ಎಕರೆ ನಮ್ಗೆ ಮಂಜೂರು ಮಾಡ್ಕೊಡಿ, ಇಲ್ಲಿ ನಾನೇ ವಾಸ ಇರೋದು ಅಂದ್ಬಿಟ್ಟು ತಹಸೀಲ್ದಾರ್ ಹತ್ರ ಹೋಗಿ, ತಹಸೀಲ್ದಾರು ನೋಡಿ ಇಲ್ಲಿ 12/2 ಏನಲ್ಲಿ ಗೇಣಿದಾರರ ತಂದೆ ಹನುಮರ್ಸಯ್ಯ ಎನ್ನೋರು ಅವ್ರ ಅಪ್ಪನ ಹೆಸರು ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಅವ್ರ ಅಪ್ಪನ ಹೆಸರು ಅಲ್ಲ ಅದು. ಪಾಣಿಲ್ ನೋಡಿ, ಹನುಮರ್ಸಯ್ಯ ಅನ್ನೋರು ನೋಡಿ, ಇವ್ರ ಅಣ್ಣ ಆಗ್ಬೇಕು, ಇವ್ರ ಗಂಡ ನಮ್ ದೊಡ್ಡಪ್ಪ ಆಗ್ಬೇಕು. ಹನುಮರ್ಸಯ್ಯ ಅನ್ನೋರು ಇವ್ರು. ಅವ್ರೇನ್ ಮಾಡೋರೆ, ಹನುಮರ್ಸಯ್ಯ ಅನ್ನೋರ್ನ ವೆರಿಫೈಡೇ ಮಾಡಿಲ್ಲ. ಏನಂದ್ರೆ ಪಾಣಿಲಿ ಅವ್ರ ಅಪ್ಪನ ಹೆಸರು ಹನುಮರ್ಸಯ್ಯ ಅನ್ನೋರು ಒಬ್ರೆ. ಈರಯ್ಯನಪಾಳ್ಯಕ್ಕಾಗಲಿ ಮಾಗಡಿ ತಾಲೂಕಲ್ಲಿ ಯಾರು ಹನುಮರ್ಸಯ್ಯ ಅಂತ ಇದ್ರೆ ಅವ್ರ ಅಪ್ಪ ಒಬ್ನೇ ಅನ್ನೋದು ವೆರಿಫೈಡೇ ಮಾಡಿಲ್ಲ ಅವರು. ಹನುಮರ್ಸಯ್ಯ ಅಂತ ಹೆಸರೈತೆ, ಅವ್ನ್ ಮಂಜೂರು ಮಾಡ್ಬಿಟ್ಟಿದ್ದಾರೆ. ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್. ಬರೀ ಅದೊಂದೇ ಒಂದು ರೀಸನ್ಗೆ ಅವ್ನ್ ಪಾಣಿಲ್ ಅವ್ನ ಹೆಸರೈತೆ, ಹನುಮರ್ಸಯ್ಯ ಅನ್ನೋದು ಹೆಸರೈತೆ ಅನ್ನೋ ಒಂದೇ, ಬೇರೆ ಯಾವ ಡಾಕ್ಯುಮೆಂಟ್ಸ್ ಇಲ್ಲ. ಅವ್ನು ನಮ್ಮ ವಂಶವೃಕ್ಷಕ್ಕೆ ಸಂಬಂಧಪಟ್ಟಿಲ್ಲ. ಅವನ್ಗೂ ನಮ್ಗೂ ಸಂಬಂಧನೇ ಇಲ್ಲ. ಅವನು ನೋಡಿ, ಇಲ್ಲ ಅಲ್ಲಿ ಒಂದ್ ಸ್ವಲ್ಪ ದೂರದಲ್ಲಿ 12 ಎಕರೆ ಜಮೀನ್ ಐತೆ. ಒಂದು ಊರಲ್ಲಿ 3 ಎಕರೆ ಫ್ರಾಡ್ ಮಾಡಿ ಅದೇ ತರ 3 ಎಕರೆ ಜಮೀನ್ ತಗೊಂಡವನೆ. ಇನ್ನ ಬೇಜಾನ್ ಮಾಗಡಿ ಕಡೆ ಅವಂದೆಲ್ಲ ಬರೀ ಇದೇ ಫೇಕ್ ಡಾಕ್ಯುಮೆಂಟ್ಸ್ ಮಾಡೋನೆ. ಸುಳ್ಳು ಜನರಲ್ ಅವ್ರನ್ನ ಹುಡುಗರ್ನೆಲ್ಲ ಸುಳ್ಳು ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ಸೋನೆ. ಒಂದ್ 10-15 ಕೇಸ್ ಮಾಡ್ಸೋನೆ. ಎಲ್ಲಾರ್ನು ಊರಲ್ಲಿ, ನಮ್ಮೂರ ಕಲ್ಲೂರಲ್ಲೇ ಒಂದ್ 10-15 ಜನ ಹುಡುಗರ್ನ ಎಲ್ಲ ಅವ್ನೇನಾರು ಮಾತಾಡಿದ್ರೆ ಸಾಕು ಸುಳ್ಳು ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ಸೋದು, ಅದೇ ಕೆಲಸ ಒಂದು. ಆಮೇಲೆ ಅವನು 40 ವರ್ಷದಿಂದ ಜಮೀನ್ ಮಾಡ್ತಾ ಇದೀನಿ ಅಂತ ಇದ್ರಲ್ಲಿ ಎಂಟ್ರಿ ಮಾಡ್ಸೋನೆ. 40 ವರ್ಷದಿಂದ ಮಾಡೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ, ಏನು ಇಲ್ಲ. ಒಂದು ಏನಾದ್ರು ಕೊಡ್ಬೇಕಲ್ವ 40 ವರ್ಷ ಸ್ಪಾಟ್ಗೆ. ತಹಶೀಲ್ದಾರ್, ಆಮೇಲೆ RI, ಶಿರಸ್ತೆದಾರರು ನೋಡಿ ಸರ್, 2020 ಜೂನ್ ಅಲ್ಲಿ ಎಕರೆ ಜಮೀನ್ ಮಂಜೂರು ಮಾಡವ್ರೆ. ಆ ಜಮೀನ್ ಅವರು ತೆಗೆದ್ಬಿಟ್ಟು ಯಾರ ಸಂಬಂಧ ಬಂದಿ ಮಾಡ್ಕೊಂಡ್ಬಿಟ್ಟವ್ರೆ. ಡ್ರೋನ್ ಮುಖಾಂತರ ಸರ್ವೆ ಮಾಡವ್ರೆ. ಯಾರು ಬಂದ್ರೆ ಗೊತ್ತಾಗುತ್ತೆ ಅನ್ಬಿಟ್ಟು ಡ್ರೋನ್ ಮುಖಾಂತರ ಸರ್ವೆ ಮಾಡಿ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲಾರು, ಇದು ತಹಸೀಲ್ದಾರ್ ಆಗ್ಲಿ, DC ಆಗ್ಲಿ, AC ಆಗ್ಲಿ, ಎಲ್ಲಾರು ಬಂದು ಸ್ಥಳ ಮಜೂರ್ ಮಾಡಿಸಿ 120 ವರ್ಷದಿಂದ ಯಾರಿದ್ದಾರೆ ಅಂತ ಅಕ್ಕಪಕ್ಕ ಜಮೀನವ್ರನ್ನ ಕೇಳ್ಬೇಕು. ಅಕ್ಕಪಕ್ಕ ಊರವ್ರು ಕೇಳಿ, 10 ಹಳ್ಳಿಯವ್ರನ್ನ ಕೇಳಿ. ಸರ್, ಈ ನಮ್ ಜಮೀನಲ್ಲ ಅಂದ್ರೆ ನಾವು ಬಿಡ್ಕೊಂಡ್ಬಿಡ್ತೀವಿ. ಅವ್ನು ಇಲ್ಲಿವರೆಗೂ ಆಯ್ತು 2006ರಲ್ಲಿ ಹಿಂಗ್ ಮಾಡ್ಕೊಂಡ್ಬಿಟ್ಟವ್ರೆ. ಅವ್ನ್ ಯಾಕೆ ಬಂದ್ ಪೊಸಿಷನ್ ಬಿಡಿಸ್ಕೊಳ್ಳಿಲ್ಲ? 40 ವರ್ಷದಿಂದ ಜಮೀನ್ ಮಾಡ್ತಿದ್ದಾನೆ ಅಂತ ಇಲ್ಲಿ ಎಂಟ್ರಿ ಮಾಡೋರೆ.
ಇಲ್ಲಿ ಯಾಕೆ ಮಾಡ್ತಿಲ್ಲ ಅವನು? ಪೊಸಿಷನ್ಗೆ ಯಾಕೆ ಬಂದಿಲ್ಲ? ಪೊಸಿಷನ್ ಅಲ್ಲಿ ಇಲ್ಲ, ಹೋಗೋದು ಪೊಲೀಸ್ ಸ್ಟೇಷನ್ ಅಲ್ಲಿ ಸುಳ್ಳು ಕಂಪ್ಲೇಂಟ್ ಕೊಡೋದು. ನಾನು ಡ್ಯೂಟಿಲಿ ಇದ್ದೀನಿ, ನೈಟ್ ಶಿಫ್ಟ್ ಡ್ಯೂಟಿ ಮಾಡ್ತಾ ಇದ್ದೀನಿ, ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾನೆ. ನಾನು ಪ್ರೂಫ್ ಎಲ್ಲ CCTV ಎಲ್ಲ ಹೋಗಿ ಪೂರ್ತಿ ಎಲ್ಲ ಕೊಟ್ಟಿದ್ದಕ್ಕೆ ಆಯ್ತಪ್ಪ ಅಂತ ಓಡೋಗ್ಬಿಟ್ಟ. ಹಿಂಗೆ ಪೂರ್ತಿ ನಮ್ಮವ್ರ ಮೇಲೆಲ್ಲ ಇವ್ರು ಮೊನ್ನೆ 20 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟವನೆ. ಸುಮ್ನೆ ಎದ್ರಿಸಕ್ಕೆ ಇವ್ರು ಕೇಸ್ ಹಾಕ್ಬಿಟ್ವ. ನಾವು ಹೋದ್ ತಿಂಗಳು ಕೇಸ್ ಹಾಕ್ತಿವಿ, ಸ್ಟೇ ಆರ್ಡರ್ ತಗೊಂಡಿದೀವಿ. ಸ್ಟೇ ಆರ್ಡರ್ ತಗೊಂಡ್ಮೇಲೆ ಇವಾಗ ನಮ್ನ ಎದುರಿಸ್ತಾವನೆ. ಎಲ್ಲಾರ ಮೇಲೆ ಸುಳ್ಳು ಕಂಪ್ಲೇಂಟ್. ನೋಡಿ, ಇದು ಸ್ಟೇ ಆರ್ಡರ್ ಬಂದೈತೆ. ಸರ್ ನಾವೇ ಇರೋದು 120 ವರ್ಷದಿಂದ ನಮ್ದು ಅಂದ್ಬಿಟ್ಟು ನೋಡಿ, ಇಲ್ಲಿ ಒರಿಜಿನಲ್ ಪೇಪರ್ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಕೋರ್ಟ್ಗೆ ಗಮನಕ್ಕೆ ತಂದ್ಮೇಲೆ ಅವರು ಆಯ್ತಪ್ಪ ಅಂದ್ಬಿಟ್ಟು ಸ್ಟೇ ಆರ್ಡರ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇವಾಗ ಅವ್ನ ಹೆಂಗಾದ್ರು ಮಾಡ್ಬೇಕು, ಇವ್ರನ್ನ ಕೇಸಿಂದ ಹೊರಗಡೆ ತರಬೇಕು, ಇವ್ರನ್ನೆಲ್ಲ ಎದುರಿಸೋದು ಎಲ್ಲ ಹಿಂಗ್ ಮಾಡಿದಾನೆ. ದಯವಿಟ್ಟು ಎಲ್ಲಾರು ನಮ್ಗೆ ಸಪೋರ್ಟ್ ಮಾಡ್ಬೇಕು. ಅದಕ್ಕೆ ನಮ್ಗೆ ಕಾನೂನು ಮುಖಾಂತರ ಅವ್ನು ತಪ್ಪಿಸ್ಕೊಬಿಡ್ತಾನೆ. ಅವ್ನಿಗೊಂದ್ ಸ್ವಲ್ಪ ಇನ್ಫ್ಲೂಯೆನ್ಸ್ ಐತೆ, ತಪ್ಪಿಸ್ಕೊತಾನೆ. ದಯವಿಟ್ಟು ಅದಕ್ಕೆ ನಾವು ಈ ಕಾನೂನು ಮುಖಾಂತರ ಅವ್ನಿಗೆ ಶಿಕ್ಷೆ ಕೊಡಿಸ್ಬೇಕು. ನೀವು ಮೀಡಿಯಾದವರು ಮುಖಾಂತರ ನಾವು ಅದಕ್ಕೆ ಬಂದಿರೋದು, ನಿಮ್ ಮುಖಾಂತರ ನಮ್ಗೆ ನ್ಯಾಯ ಸಿಗ್ಲಿ ಅಂತ ಬಂದಿರೋದು. ದಯವಿಟ್ಟು ನೀವೆಲ್ಲಾರು ನಮ್ಗೆ ಸಹಕರಿಸ್ಬೇಕು, ಅವನ್ನ ವೆರಿಫೈಡ್ ಮಾಡ್ಬೇಕು. ನಿಮ್ಮ ಅಪ್ಪನ್ ಜಮೀನು ಅನ್ನೋದಕ್ಕೆ ನಿನ್ನ ಹತ್ರ ಏನಿತ್ತು ಸಾಕ್ಷಿ, ಏನಿದೆ? EC ನೋಡಿ ಸರ್, ಇದು ನೋಡಿ ನಮ್ಮ ವಂಶವೃಕ್ಷದಲ್ಲಿ ಅವ್ರ ಅಪ್ಪನ ಹೆಸರಾಗ್ಲಿ, ಅವನ್ದಾಗ್ಲಿ, ಅವ್ರ ಕುಟುಂಬದವ್ರದಾಗ್ಲಿ, ಅವ್ನ್ ಯಾವ್ದು ಒಂದೇ ಒಂದಿಲ್ಲ. ಇದು ನಮ್ಮ ವಂಶವೃಕ್ಷ ನೋಡಿ. ಇದು ಮದ್ಲಯ್ಯ ಅನ್ನೋದು ಇದೇ ಹೆಸರಲ್ಲಿರೋದು. ಇವರೆಲ್ಲ ನಮ್ಮ ಕುಟುಂಬದವರು. ಯಾರು ಒಂದ್ ಸೈನ್ ಹಾಕಿಲ್ಲ, ಏನು ಇಲ್ಲ. ಅದ್ ಹೆಂಗ್ ಮಾಡ್ಕೊಂಡ್ಬಿಟ್ರು ನಮ್ಗಂತೂ ಗೊತ್ತಿಲ್ಲ. ನೋಡಿ EC ನೋಡಿ, EC ತೆಗಿಸ್ಕೊಂಡಿದೀವಿ. ಮದ್ಲಯ್ಯ ಅನ್ನೋರು 1929 ಪರ್ಚೇಸ್ ಮಾಡಿರೋದು. ಅಲ್ಲಿಂದ ನೋಡಿ ಅವ್ನಿಗೆ ಯಾವುದೇ ರೀತಿಯಾದ ತಿರುಮಗಿರಿಯನ್ನ ಆಗ್ಲಿ, ಅವ್ರ ಅಪ್ಪನ ಹೆಸರು ಹನುಮರ್ಸಯ್ಯನವ್ರಿಗಾಗ್ಲಿ, ಯಾವ್ದಾದ್ರು ನಮ್ಮವ್ರು ಯಾರಾದ್ರೂ ಸೈನ್ ಹಾಕಿದ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಎಂಟ್ರಿ ಆಗ್ಬೇಕಾಯ್ತಲ್ಲ ಸರ್, ಯಾವ್ದು ಎಂಟ್ರಿ ಆಗಿಲ್ಲ. ಬೋಗಸ್ ಪೇಪರ್ ಮಾಡಿಸ್ಕೊಂಡವನೆ. ಅವ್ನ್ ಬೋಗಸ್ ಆಗಿರೋದ್ರಿಂದ ಅವ್ನ್ ದಯವಿಟ್ಟು ನೀವು ಎಲ್ಲಾರು ಸಪೋರ್ಟ್ ಮಾಡ್ಬೇಕು. ಕರ್ನಾಟಕ ಜನತೆ ನಮ್ಗೆ ಸಪೋರ್ಟ್ ಮಾಡ್ಬೇಕು. ರೈತ ಸಂಘಟನೆಗಳು, ಅವ್ನ್ ರೈತ ಅಂತ ಹೇಳ್ತಾನಲ್ಲ, ಯಾವ್ದಾರು ಒಂದೇ ಒಂದು ಹೊಲ ಉಡ್ಸೋನ ಅಕ್ಕಪಕ್ಕ ಜಮೀನರ್ ಕೇಳ್ರಿ. ಅವನು ಏನಿಲ್ಲ, ಬರೀ ತಾಲೂಕ್ ಆಫೀಸಲ್ಲಿ ಹೋಗೋದು, ಈ ತರ ಕೆಲಸ ಮಾಡ್ಸೋದ್ ಬಿಟ್ರೆ ಅವ್ನ್ ಒಂದೇ ಒಂದು ನಿಲ್ಸ್ಬಿಟ್ಟು ಎಲ್ಲಾರು ಒಂದು ಹೊಲ ಉಳಿಸಕ್ ಒಂದೇ ಒಂದು ಕಳೆ ಕಿತ್ತವನ, ಒಂದೇ ಒಂದು ಏನು ಮಾಡಿಲ್ಲ. ಅವನು ಯಾವ್ದೇ ರೀತಿಯಾದ ಏನು, ಅವನು ಯಾವ ರೈತನೇ ಅಲ್ಲ. ಬೇಕಾದ್ರೆ ಅವನ್ನ ಹೋಗ್ಬಿಟ್ಟು ಬೇಕಾದ್ರೆ ಎಲ್ಲಾ ನಮ್ಮ ಮಾಧ್ಯಮ ಸ್ನೇಹಿತರು ಹೋಗ್ಬಿಟ್ಟು ಬೇಕಾದ್ರೆ ಅವನ್ನ ನಿಂತ್ಕೊಂಡು ಒಂದೇ ಒಂದ್ಸಲ ಕೇಳ್ರಿ. ಅವ್ನ್ ರೈತ ಅನ್ನೋದು ಯಾವ್ದೇ ಎವಿಡೆನ್ಸ್ ಇಲ್ಲ. 40 ವರ್ಷದಿಂದ ನಾನ್ ಜಮೀನ್ ಮಾಡಿದೀನಿ ಅಂತ ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡವನೆ. ದಯವಿಟ್ಟು ನೀವು ರೈತ ಸಂಘಟನೆಗಳು, ಮಹಿಳಾ ಆಯೋಗದ ನಾಗಲಕ್ಷ್ಮಿ ಮೇಡಮ್ ಅವ್ರು ತಲುಪೋವರೆಗೂ ದಯವಿಟ್ಟು ನೋಡಿ. ಇಷ್ಟೊಂದು ಜನ ಹೆಣ್ಮಕ್ಳಿಗೆಲ್ಲ ಮೋಸ ಮಾಡೋನೆ. ಇವ್ರಿಗೆ ಯಾರಿಗೂ ಎಲ್ಲಾರ್ಗುನು ಒಂದು ಅರ್ಧ ಭಾಗ ಯಾರಿಗೂನು ಇವ್ರಿಗೆ ಗಂಡಂದಿರಿಲ್ಲ, ಎಲ್ಲ ಸತ್ತೋಗೋರೆ. ಅದೇ ಅವ್ನ್ಗೆ ಮೈನಸ್ ಪಾಯಿಂಟ್. ಮನೆಗಳೆಲ್ಲ ನೋಡ್ರಿ, ಯಾವ್ದು ಎಲ್ಲ ಪಾಪ ಎಲ್ಲ ಬಡವರು. ಅದಕ್ಕೆ ಇವ್ರು ಕೋರ್ಟ್ಗೆ ಹೋಗಲ್ಲ, ನಮ್ದೇ ಜಮೀನ್ ಮಾಡ್ಕೊಂಡ್ಬಿಟ್ರೆ 5 ಎಕರೆ ಜಮೀನ್ ಮಾಡ್ಕೋಬಹುದು ಅಂದ್ಬಿಟ್ಟು ಇದೇ ಒಂದು ಇದಕ್ಕೊಂಡು ಮಾಡ್ಕೊಂಡವನೆ. 5 ಎಕರೆ ಚಿಲ್ಲರೆ ಜಮೀನ್ ಮಾಡ್ಸ್ಕೊಂಡವನೆ. ಇದನ್ನ ಬಿಟ್ರೆ ಬೇರೆ ಯಾವ ಜಮೀನ್ಗಳಿಲ್ಲ. ಇವಾಗ ಅವ್ನ್ ಮಾಡ್ಕೊಂಡಿರೋದ್ರಿಂದ ಊಳಕ್ ಜಾಗಗಳಿಲ್ಲ. ಎಲ್ಲಾರ್ಗು 30 ಕುಂಟೆ 20 ಕುಂಟೆ ಹಿಂಗ್ ಭಾಗಗಳಾಗಬೇಕು. ಆ ಟೋಟಲ್ 5 ಎಕರೆ ನೀವು ಮಾಡ್ಕೊಬಿಟ್ರೆ ಇದ್ ಬಿಟ್ರೆ ಬೇರೆ ಇಲ್ಲ, ಎಲ್ಲೋಬೇಕು ನೋಡಿ. ಎಲ್ಲಾರು ಮನೆ ಖಾಲಿ ಮಾಡ್ರಿ, ನಮ್ ಜಮೀನು ಅಂತ ಬರ್ತಾನೆ, ಎದುರಿಸ್ತಾನೆ. ಆಮೇಲೆ ರೌಡಿಸಮ್ ಮಾಡ್ತಾನೆ. ವಿಡಿಯೋಸ್ ಎಲ್ಲ ಇದೆ ನಮ್ಮ ಹತ್ರ. ಇದಕ್ ಮೇನ್ ಕಾರಣ ಯಾರು ಅಂದ್ರೆ ಕಡಬಗೆರೆ ಹನುಮಂತರಾಜು. ಅವ್ರ ಅಳಿಯ, ಅವನಿಂದನೇ ಇದೆಲ್ಲ ಮಾಡ್ತಾ ಇರೋದು. ಅವನ್ಗೆ ಸಪೋರ್ಟ್. ಆಮೇಲೆ ಅವ್ನ್ ಮೊನ್ನೆ ಬಂದಾಗ ಏನ್ ಹೇಳ್ತಾನೆ, ಲಕ್ಷ್ಮೀದೇವ ಇವ್ರ ಕೈಲಿ ಏನ್ ಹೇಳಿದಾನೆ, 20 ಲಕ್ಷ ದುಡ್ಡು ಖರ್ಚು ಮಾಡಿದೀನಿ, ಬಿಡ್ಕೊಂಡ್ ಕೊಡಿ ಜಮೀನ. 20 ಲಕ್ಷ ಏನ್ ಖರ್ಚು ಮಾಡ್ಬೇಕು? ಅವ್ರ ಅಪ್ಪನ ಜಮೀನ್ ಆದ್ರೆ 20 ಲಕ್ಷ ಏನ್ ಖರ್ಚು ಮಾಡ್ಬೇಕು? ಅಲ್ಲೇ ಗೊತ್ತಾಗುತ್ತೆ ಅವನು ಅಧಿಕಾರಿಗಳಿಗೆಲ್ಲ ದುಡ್ಡು ಕೊಟ್ಟವನೆ. ದುಡ್ಡು ಕೊಟ್ಟಿ ಈ ಡಾಕ್ಯುಮೆಂಟ್ಸ್ ಫೋರ್ಜರಿ ಡಾಕ್ಯುಮೆಂಟ್ಸ್ ಮಾಡ್ಕೊಂಡವನೆ ಅಂತ ಅಲ್ಲೇ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ದಯವಿಟ್ಟು ಲೋಕಾಯುಕ್ತದವರು ಕಂಪ್ಲೇಂಟ್ ಮಾಡಿ ದಯವಿಟ್ಟು ಅವನ ಮೇಲೆ ಎನ್ಕ್ವೈರಿ ಮಾಡ್ಬೇಕು. ಎನ್ಕ್ವೈರಿ ಮಾಡಿ ಲೋಕಾಯುಕ್ತಕ್ಕೂ ನಾವು ಕಂಪ್ಲೇಂಟ್ ಕೊಡ್ತೀವಿ. ಅವ್ನಿಗೆ ಯಾರ್ಯಾರು ಎಷ್ಟೆಷ್ಟು ದುಡ್ಡು ತಿಂದವ್ರೆ, ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ತಹಶೀಲ್ದಾರ್ವರೆಗೂ ಎನ್ಕ್ವೈರಿ ಆಗ್ಬೇಕು. ಯಾರ್ಯಾರು ಎಷ್ಟೆಷ್ಟು ದುಡ್ಡು ತಿಂದವ್ರೆ ಎಲ್ಲಾ ಬೆಳಕ್ ಬರಬೇಕು. ಅವನ ಮೇಲೆ ಅವ್ರ ಅಳಿಯ, ಅವನ ಮಗಳು, ಅವನ ಕುಟುಂಬದವರು 5 ಜನ ಇದ್ದಾರೆ. ಅವರೇ ಬಂದು ತೊಂದರೆ ಕೊಡ್ತಿರೋದು. ಅವ್ರ ಮೇಲೆ FIR ಮಾಡಿಸ್ಬೇಕು. ದಯವಿಟ್ಟು ನಿಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲ ನಮ್ಗೆ ಸಹಾಯ ಮಾಡಿ. ಈ